ಗಂಧದ ಗುಡಿಯ ಶೂಟಿಂಗ್ನಲ್ಲಿ ಯಾರ್ಯಾರು ಎಲ್ಲಿದ್ದರು ಅನ್ನೋದು ಸಂಬಂಧಪಟ್ಟವರಿಗೆ ಗೊತ್ತಿತ್ತು. ಸ್ವಾರ್ಥಕ್ಕೋ ಮಾಡಿರೋ ವಿವಾದದಿಂದ ಕಲ್ಲೇಟುಗಳು, ಕಿರುಕುಳಗಳು, ಚುಚ್ಚು ಮಾತುಗಳು ಇವೆಲ್ಲವನ್ನು ಎದುರಿಸಬೇಕಾಯಿತು. ಈ ರೀತಿ ವಿವಾದಗಳನ್ನು ಸೃಷ್ಟಿ ಮಾಡಿದವರು ಮನಪರಿವರ್ತನೆಯಾಗಿ ಬಂದು ಸತ್ಯವನ್ನು ಹೇಳ್ತಾರೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಾರೆ. ಈಗಲೂ ಈ ಘಟನೆ ಬಗ್ಗೆ ವಿಷಯ ತಿಳ್ಕೋಬೇಕು ಅಂದರೆ ನಿಜವನ್ನೇ ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾಕೆ ಪರಭಾಷೆಯ ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು, ಹಾಗೆಯೇ ರಜನಿಕಾಂತ್, ಕಮಲ್ ಹಾಸನ್, ಅಕ್ಷಯ್ ಕುಮಾರ್ ಇವರೊಟ್ಟಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಡನಾಟ ಯಾವ ರೀತಿ ಇತ್ತು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಗಂಧದ ಗುಡಿಯ ಗುಂಡೇಟಿನ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಏನು ಹೇಳಿದರು ಅನ್ನೋದನ್ನು ತಿಳಿದುಕೊಳ್ಳೋಣ. ಇವತ್ತಿನ ಸಂಚಿಕೆಯಲ್ಲಿ ಹೇಳುತ್ತಿರುವ ವಿಷಯಗಳನ್ನು ಸದಾಶಿವ ಶೆಣೆಯವರು ಬರೆದಿರುವಂತಹ ಮುಗಿಯದಿರಲಿ ಬಂಧನ ಈ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂದರ್ಶನವನ್ನು ಮಾಡಿ ಅದರಲ್ಲಿ ಬಂದಿರುವಂತಹ ವಿಷಯಗಳನ್ನು ಸದಾಶಿವ ಶೆಣೆಯವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಹೀಗೇ ಸಂದರ್ಶನದ ವಿಷಯವಾಗಿ ಒಂದಿನ ಮಾತಾಡಬೇಕಿದ್ರೆ ಸದಾಶಿವ ಶೆಣೆಯವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ತಿರ ಗಂಧದ ಗುಡಿಯ ಗುಂಡೇಟಿನ ವಿವಾದ, ಅಪವಾದ ಇವುಗಳ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕೇಳ್ತಾರೆ. ಆವಾಗ ವಿಷ್ಣುವರ್ಧನ್ ಅವರು ಈ ವಿಷಯ ಈಗಾಗಲೇ ಬಗೆಹರಿದಿದೆ, ಸತ್ಯ ಏನು ಅಂತ ಎಲ್ಲರಿಗೂ ಗೊತ್ತಿದೆ, ಯಾರಿಗೆ ಕ್ಲಾರಿಟಿ ಸಿಗಬೇಕಿತ್ತೋ ಅವ್ರಿಗೆ ಕ್ಲಾರಿಟಿನೂ ಸಿಕ್ಕಿದೆ, ಅಭಿಮಾನಿಗಳಿಗಾಗಲಿ ಜನಗಳಿಗಾಗಲಿ ಇದ್ರ ಹಿಂದಿನ ಸತ್ಯ ಅಂತ ಏನು ಗೊತ್ತಾಗಿದೆ. ಹಾಗಾಗಿ ಇದೊಂದು ಮುಗಿದ ಅಧ್ಯಾಯ. ಆದ್ರೂ ಈ ವಿಷಯವನ್ನು ಮತ್ತೆ ಕೆದಕಿ ಏನು ಪ್ರಯೋಜನ ಅಂತ ಹೇಳ್ತಾರೆ. ಆವಾಗ ಸದಾಶಿವ ಶೆಣೆಯವರು ಸತ್ಯ ಎಲ್ಲರಿಗೂ ಗೊತ್ತಿದೆ ಅಂದಮೇಲೆ ಅದೇ ಸತ್ಯನ ರಿಪೀಟ್ ಮಾಡ್ಬೋದಲ್ಲ, ಸತ್ಯನೇ ಅಂದಮೇಲೆ ಹೇಳಕ್ಕೆ ಯಾಕೆ ಹೆದರಿಕೆ ಅಂತ ಕೇಳ್ತಾರೆ. ಆವಾಗ ವಿಷ್ಣುವರ್ಧನ್ ಅವರು ಸ್ವಲ್ಪ ಗಂಭೀರವಾಗಿ, ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರಬೇಕು, ನಾನು ಯಾವತ್ತೂ ಯಾರಿಗೂ ಹೆದರಿಲ್ಲ, ಇಂದಿಗೂ ಹೆದರ್ತಾ ಇಲ್ಲ, ಮುಂದೂ ಹೆದರಲ್ಲ, ಹಾಗಂತ ನನಗೀಗ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ಈ ಘಟನೆ ಬಗ್ಗೆ ಎಲ್ಲವನ್ನೂ ಹೇಳಿದರೆ ಅದನ್ನು ಮುಂದೆ ನನ್ನ ತಲೆಗೆ ಅಪಾರ್ಥ ಮಾಡಿ ಕಟ್ತಾರೆ ಅಂತ ಸ್ವಲ್ಪ ಬೇಜಾರಿನಲ್ಲಿ ಹೇಳ್ತಾರೆ. ಹಾಗಾದರೆ ಈ ವಿಷಯದಲ್ಲಿ ನೀವು ಒಂಥರ ಬಲಿಪಶು ಆಗಿದ್ದೀರಾ ಅಂತ ಅವ್ರನ್ನ ಕೇಳಿದಾಗ, ಈ ಸಿನಿಮಾ ಉದ್ಯಮದಲ್ಲಿ ಯಾರು ಬಲಿಪಶು ಆಗಿಲ್ಲ ಅಂತ ಹೇಳಿ, ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ರೀತಿ ಬಲಿಪಶು ಆಗಿರ್ತಾರೆ, ಕಿರುಕುಳ ಸಿಕ್ಕಿರುತ್ತೆ. ಕೆಲವೊಬ್ಬರು ಆರ್ಥಿಕವಾಗಿ ಬಲಿಪಶು ಆಗ್ತಾರೆ, ಕೆಲವರು ಸಾಮಾಜಿಕವಾಗಿ ಆಗ್ತಾರೆ, ಇನ್ನೊಬ್ಬರಿಗೆ ಮಾನಸಿಕವಾಗಿ ಬಲಿಪಶು ಆಗುವಂತಹ ಪರಿಸ್ಥಿತಿ ಬಂದಿರುತ್ತೆ. ಆದರೆ ನನ್ನ ವಿಷಯದಲ್ಲಿ ಎಲ್ಲ ರೀತಿಯ ಬಲಿಪಶು ಆಗಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ಅದೇ ರೀತಿ ಮಾತನ್ನು ಮುಂದುವರಿಸ್ತಾ, ಇವೆಲ್ಲ ವಿಷಯಗಳಿಗೆ ನಾನು ತಲೆ ಕೆಡಿಸ್ಕೊಂಡಿದ್ರೆ ನಾನು ಈ ರೀತಿ ಬೆಳೆಯೋಕ್ಕಾಗ್ತಿರಲಿಲ್ಲ. ನಮ್ಮ ಭಾರತ ದೇಶದಂತಹ ದೊಡ್ಡ ದೇಶದ ಮೇಲೆ ಪರಕೀಯರು ಹಳೆ ಕಾಲದಿಂದ ನಿರಂತರವಾಗಿ ನಮ್ಮ ಆಚಾರ ವಿಚಾರ, ಸಂಸ್ಕೃತಿ ಇದರ ಮೇಲೆ ದಾಳಿ ಮಾಡ್ಕೊಂಡು ಬಂದರು. ಅವರು ಅಷ್ಟು ವರ್ಷ ನಿರಂತರವಾಗಿ ದಾಳಿ ಮಾಡಿದ್ರು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಹಾಗೇ ಉಳ್ಕೊಂಡಿದೆ, ಏನು ಮಾಯ ಆಗಿಲ್ವಲ್ಲ. ಅದೇ ರೀತಿ ನನ್ನ ಸುತ್ತಾನು ವಿವಾದಗಳು, ಈ ಕಲ್ಲೇಟುಗಳು ಅಥವಾ ಒಂದು ಈ ಅಪಪ್ರಚಾರ ಎಲ್ಲ ನಡೆದರೂ ಕೂಡ ನಾನು ಬದಲಾಗಿಲ್ಲ. ಯಾವ ರೀತಿ ಇದ್ದೀನೋ ಅದೇ ರೀತಿ ಇದ್ದೀನಿ. ಭಾರತದಂತಹ ದೊಡ್ಡ ದೇಶದ ಮೇಲೆ ಈ ರೀತಿ ನಿರಂತರ ಆಕ್ರಮಣಗಳಾದಾಗ ನನ್ನಂಥ ಹುಲುಮಾನವನ ಮೇಲೆ ಈ ರೀತಿ ಒಂದು ಅಪಪ್ರಚಾರದ ವಿವಾದಗಳ ಒಂದು ಅಟ್ಯಾಕ್ ನಡೆಯೋದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾರೆ. ಆದರೆ ಭಾರತದ ಮೇಲೆ ಪರಕೀಯರು ಆಕ್ರಮಣ ಮಾಡಿದರೆ ನನ್ನ ಮೇಲೆ ನಮ್ಮವರೇ ಆಕ್ರಮಣ ಮಾಡಿದರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋಬೋದೇನೋ ಅಂತ ಹೇಳ್ತಾರೆ. ಆವಾಗ ಸದಾಶಿವ ಶೆಣೆಯವರು ಇಷ್ಟೆಲ್ಲ ಘಟನೆಗಳು, ವಿವಾದಗಳು, ಕಿರುಕುಳಗಳು ಈ ರೀತಿ ಆಗ್ತಿರಬೇಕಾದ್ರೆ ನಿಮಗೆ ಯಾವತ್ತೂ ಧೈರ್ಯ ಕಳೆದುಕೊಳ್ಳಿಲ್ವೇ, ನೈತಿಕ ಸ್ಥೈರ್ಯ ಅನ್ನೋದು ನಿಮಗೆ ಕಡಿಮೆ ಆಗಲಿಲ್ವೇ ಅಂತ ಕೇಳ್ತಾರೆ. ಆವಾಗ ವಿಷ್ಣುವರ್ಧನ್ ಅವರು, ನಾನು ಯಾಕೆ ಡಿಮೊರಲೈಸ್ ಆಗಬೇಕು, ನಾನು ಮಾಡದೇ ಇರೋ ತಪ್ಪಿಗೆ ಯಾಕೆ ಹೆದರಬೇಕು. ಆವಾಗ ವಿಷ್ಣುವರ್ಧನ್ ಅವರು, ನಾನು ಮಾಡದೇ ಇರೋ ತಪ್ಪಿಗೆ ಯಾಕೆ ಹೆದರಬೇಕು, ನಾನು ಅಲ್ಲಿ ತಪ್ಪೇ ಮಾಡಿಲ್ಲ,
ಈಗಲೂ ಈ ಘಟನೆ ಬಗ್ಗೆ ವಿಷಯ ತಿಳ್ಕೋಬೇಕು ಅಂದರೆ ನಿಜವನ್ನೇ ಹೇಳ್ತೇನೆ. ನಾನು ಅವತ್ತು ಆ ಗಂಧದ ಗುಡಿ ಶೂಟಿಂಗ್ ನಡಿಬೇಕಾರೋ ಸ್ಥಳದಲ್ಲಿ ಇರಲೇ ಇಲ್ಲ. ಇದು ಎಲ್ಲರಿಗೂ ಗೊತ್ತಿದೆ. ಆ ಸ್ಥಳದಲ್ಲಿ ಯಾರ್ಯಾರಿದ್ರು ಅನ್ನೋದು ಕೂಡ ಸಂಬಂಧಪಟ್ಟವರಿಗೆ ಗೊತ್ತಿದೆ. ಇದನ್ನು ನಾನು ಹಿಂದೆನೂ ಪ್ರೂವ್ ಮಾಡಿದ್ದೇನೆ, ಇಂದೂ ಪ್ರೂವ್ ಮಾಡ್ತೇನೆ, ಮುಂದೆ ಕೂಡ ಪ್ರೂವ್ ಮಾಡ್ತೇನೆ. ಹೀಗಾಗಿ ಈ ವಿಷಯದಲ್ಲಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಅಂತ ಹೇಳ್ತಾರೆ. ಇದನ್ನೇ ಮುಂದುವರಿಸ್ತಾ, ನೋಡಿ, ಇದೊಂದೇ ಘಟನೆ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಅಪಪ್ರಚಾರದ ಮೂಲಕ ನನ್ನ ಹಾಗೂ ಮತ್ತೊಬ್ಬರ ನಡುವೆ ಸಂಬಂಧಗಳನ್ನು ಹಾಳು ಮಾಡಬೇಕು ಅಂತ ತುಂಬ ಮಂದಿ ಪ್ರಯತ್ನ ಪಟ್ಟರು. ಕೆಲವರು ಇದರಲ್ಲಿ ಯಶಸ್ಸು ಕೂಡ ಕಂಡರು. ಹಾಗಂತ ಸತ್ಯ ಯಾವತ್ತೂ ಸಾಯಲ್ಲ, ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು. ಸತ್ಯನ ಮುಚ್ಚಿಡೋಕ್ಕೆ ಯಾರತ್ರ ಆಗಲ್ಲ. ಯಾವತ್ತೋ ಒಂದು ದಿನ ಈ ರೀತಿ ವಿವಾದಗಳನ್ನು ಸೃಷ್ಟಿ ಮಾಡಿದವರು ಮನ ಪರಿವರ್ತನೆಯಾಗಿ ಬಂದು ಸತ್ಯವನ್ನು ಹೇಳ್ತಾರೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ವಿವಾದಗಳನ್ನು ಸೃಷ್ಟಿ ಮಾಡಿ ನನ್ನ ಮತ್ತು ಬೇರೆಯವ್ರ ಸಂಬಂಧ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟರು ನನ್ನ ಹಾಗೂ ಅಂಬರೀಷ್ ನಡುವಿನ ಸ್ನೇಹವನ್ನು ಯಾರಿಗೂ ಹಾಳು ಮಾಡೋಕ್ಕಾಗಿಲ್ಲ. ನಮ್ಮ ನಡುವೆ ಒಂದು ವೈಮನಸ್ಸನ್ನು ಸೃಷ್ಟಿ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯ ಆಗಿಲ್ಲ. ನಮ್ಮಿಬ್ಬರ ಸ್ನೇಹ ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿತ್ತು ಅಂತ ಹೇಳ್ತಾರೆ. ಹಾಗಾದರೆ ಈ ರೀತಿಯ ವಿವಾದ ಅಪಪ್ರಚಾರಗಳಿಗೆಲ್ಲ ಯಾರು ಮೂಲ ಕಾರಣ ಆಗಿರ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ವಿಷ್ಣುವರ್ಧನ್ ಅವ್ರನ್ನ ಕೇಳಿದಾಗ ಅವರು ಯಾರು ಮಾಡಿರ್ಬೋದು, ಯಾಕೆ ಮಾಡಿರ್ಬೋದು ಅಂತ ನಾನು ವಿಚಾರ ಮಾಡೋಕ್ಕೆ ಹೋಗಿಲ್ಲ. ಯಾರೋ ಒಂದು ಕುಚೇಷ್ಟೆಗಾಗಿ ಮಾಡಿರ್ಬೋದು, ಇಲ್ಲ ಅವ್ರ ಲಾಭಕ್ಕಾಗಿ ಮಾಡಿರ್ಬೋದು, ಇನ್ನು ಪತ್ರಿಕೆಯವರು ಕೂಡ ವಿವಾದಗಳು ಬೇಕು ಅಂತ ಮಾಡಿರ್ಬೋದು. ಆದರೆ ನಾನು ಯಾರೋ ಇದಕ್ಕೆ ಕಾರಣ ಅಂತ ದೂಷಣೆ ಮಾಡೋಕ್ಕೆ ಹೋಗಲ್ಲ. ಆ ರೀತಿ ವಿಚಾರನ ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಯಾರೋ ಒಬ್ಬರು ಕ್ಷುಲ್ಲಕರು ಅವರ ತೃಪ್ತಿಗಾಗೋ ಅಥವಾ ಇನ್ಯಾವುದೋ ಕಾರಣಕ್ಕಾಗೋ ಮಾಡಿರುವಂತಹ ಈ ಒಂದು ಘಟನೆ ಎಷ್ಟು ದೊಡ್ಡದಾಯಿತು ನೋಡಿ. ಇಲ್ಲಿಂದ ಆದಂತಹ ವಿವಾದ, ಆ ಕಲ್ಲೇಟುಗಳು, ಅವರೆಲ್ಲ ಆಡಿರೋ ಒಂದು ಚುಚ್ಚು ಮಾತುಗಳು, ಬೆದರಿಕೆ ಕರೆಗಳು, ಇವಕ್ಕೆಲ್ಲ ರೋಸ್ ಹೋಗಿ ನಾನು ಮದ್ರಾಸ್ಗೆ ಹೋಗ್ಬಿಟ್ಟೆ ಅಂತ ವಿಷ್ಣುವರ್ಧನ್ ಅವರು ಈ ಗಂಧದ ಗುಡಿಯ ಗುಂಡೇಟಿನ ಪ್ರಕರಣದ ಬಗ್ಗೆಯ ಮಾತುಗಳಿಗೆ ತೆರೆ ಎಳಿತಾರೆ. ಸ್ನೇಹಿತರೆ, ಇವಿಷ್ಟು ಗಂಧದ ಗುಡಿಯ ಗುಂಡೇಟಿನ ಪ್ರಕರಣದ ಹಿಂದಿನ ಸತ್ಯ ಹಾಗೂ ಈ ವಿಷಯದ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಪ್ರಾಯ. ಇಂತಹ ಇನ್ನಿಷ್ಟು ವಿಶಿಷ್ಟ ವಿಷಯಗಳು ನಮ್ಮ ದಂತಕಥೆಯ ಮುಂದಿನ ಎಪಿಸೋಡ್ಗಳಲ್ಲಿ ಬರಲಿಕ್ಕಿವೆ. ಇವುಗಳನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶಿಷ್ಟ ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.